ಎಲ್ಲರೂ ಡಾಕ್ಟರ್ ಮಂಜುನಾಥ್ ಅಂತವ್ರೆ. ಆ ಡಾಕ್ಟರ್ ಮಂಜುನಾಥ್ ಯಾರು ನಮಗೆ ಗೊತ್ತಿಲ್ಲ ಅಷ್ಟೇ. ಡಾಕ್ಟರ್ ಮಂಜುನಾಥ್ ಗೊತ್ತಿಲ್ವೇ? ನಿಮ್ಮ ಮನೇಲಿ ಯಾರಿಗೂ ಹಾರ್ಟ್ ಅಟ್ಯಾಕ್ ಆಗಿಲ್ವಾ ಅಂತ? ಎಕನಾಮಿಕಲ್ಲಿ 5th ಪ್ಲೇಸ್ ಅಲ್ಲಿ ಇದೆ ಇಂಡಿಯಾ. ಇಂಡಿಯಾ ಇರೋದು ಬರೀ ಮಾತ್ರ ಹೆಸರಿಗೆ ಇರೋದು. ಇವರೆಲ್ಲ ಮೋದಿ ಫೇವರ್ ರೀ, ಅದಕ್ಕೆ ಸಲುವಾಗಿ. ಹೌದು ಸರ್, ದೇಶ ಚೆನ್ನಾಗಿರ್ಬೇಕು ಅಂದ್ರೆ ಮೋದಿ ಬರಬೇಕು. ಮೋದಿ ಮೋದಿ ಅಂತಿದ್ದಾರೆ, ನಿಮ್ಗೆ ಇಷ್ಟ ಇಲ್ವಾ ಮೋದಿ? ರಿಲಿಜಿಯನ್ ಸಪ್ರೇಟ್ ಮಾಡಿ ಇವಾಗ ಅವರು ಅದರಲ್ಲಿ ಜಾಸ್ತಿ ಕೊಡ್ತಾವ್ರೆ, ಅದಿರಬಾರದು. ಯಾವ ರಿಲಿಜಿಯನ್ ಸಪ್ರೇಟ್ ಮಾಡಿದ್ರು? NRC NPR ಇದೆಲ್ಲ ಮಾಡಿ ಮಾಡ್ತಾವೆ. ಅದು ಪೌರತ್ವ ಕೊಡೋದು ಕಿತ್ಕೊಳ್ಳೋದಲ್ಲ. ಇಂಡಿಯನ್ GDP ಸ್ವಲ್ಪ ಇಂಪ್ರೂವ್ ಇತ್ತು ಇವಾಗ. ಈಗ ಇಂಡಿಯಾ ಎಕನಾಮಿಯಲ್ಲಿ 5th ಪ್ಲೇಸ್ ಅಲ್ಲಿ ಇದೆ. ದೇಶನ್ ಮಾರಿದ್ದಾರೆ ಮೋದಿ ಅಂತಾರಪ್ಪ. ದೇಶ ಉಳಿಸ್ತಾರಂತ ನಂಬಿಕೆ ಐತಿ. ಓಕೆ, ಹಿಂದೂ ರಾಷ್ಟ್ರನೇ ರೀ. ಆಗಲ್ರಿ, ಅದು ಹೆಂಗಾಕತಿ? ಮೋದಿ ಬಂದ್ರೆ ಆಕತಿ. ಯಾರು ಗೆಲ್ತಾರೆ ಸರ್ ಎಲೆಕ್ಷನ್ ಅಲ್ಲಿ? ಕಾಂಗ್ರೆಸ್, DK ಸುರೇಶ್. ಸೆಂಟ್ರಲ್ ನಲ್ಲಿ ಏನು ಕೊಡದೆ ಸಾಲ ಮಾಡೋರು, ಅದಕ್ಕೇನಂತೀರಾ ನೀವು? ಹೇಗಿದೆ ಸರ್ ಎಲೆಕ್ಷನ್ ಹವಾ ನಿಮ್ ಕಡೆ? ಎಲೆಕ್ಷನ್ ಹವಾ ಹೇಗಿದೆ MP ಎಲೆಕ್ಷನ್ದು? ನಮ್ಮ DK ಸುರೇಶ್ ಸರ್. DK ಸುರೇಶ್ ಗೆಲ್ತಾರಾ? ಯಾಕೆ ಸರ್? ನಮ್ಮ ಅವರ ಅಭಿಪ್ರಾಯ ಅವ್ರ ಮೇಲೇನೆ. ಅಲ್ಲ, ಏನಕ್ಕೆ ಅಭಿಪ್ರಾಯ, ಏನಕ್ಕೆ ಅವ್ರ ಮೇಲೆ? ಕೆಲಸ ಮಾಡ್ತಾ ಇದ್ದಾರೆ ಸರ್, ಮಾಡಿದಾರಾ? ಕೆಲಸ ಮಾಡ್ತಾರೆ. ಏನ್ ಕೆಲಸ ಆಗಿದೆ ಯಾವುದು? DK ಸುರೇಶ್ ಕಡೆಯಿಂದ ನಡೀತಾ ಇದೆ ಕೆಲಸ. ಏನು ಎಲ್ಲ ನಾವು ನೋಡ್ಕೊಂಡು ಕುತ್ಕೊಳ್ಳೋಕ್ಕಾಗುತ್ತೆ? ಕೆಲಸ ಅವ್ರು ಬಂದಾದ್ಮೇಲೆ ತುಂಬಾ ಶಾಂತಿ ಐತೆ. ನಮಗೆ ಅವ್ರ ಮೇಲೆ ಇಷ್ಟ, ಅವ್ರ ಅಭಿಮಾನಿನ. ಡಾಕ್ಟರ್ ಬೇಡವಾ? ಡಾಕ್ಟರ್ ಮಂಜುನಾಥ್ ಬಿಜೆಪಿ. ಯಾರು ಡಾಕ್ಟರ್ ಮಂಜು? ಡಾಕ್ಟರ್ ಮಂಜುನಾಥ್ ಜಯದೇವ ಅವ್ರು ಗೊತ್ತಿಲ್ವಾ? ನಮಗೆ DK ಸುರೇಶ್. ಓಕೆ, ಎಲ್ಲರೂ ಡಾಕ್ಟರ್ ಮಂಜುನಾಥ್ ಅಂತವ್ರೆ. ಆ ಡಾಕ್ಟರ್ ಮಂಜುನಾಥ್ ಯಾರು ನಮಗೆ ಗೊತ್ತಿಲ್ಲ ಅಷ್ಟೇ. ಡಾಕ್ಟರ್ ಮಂಜುನಾಥ್ ಗೊತ್ತಿಲ್ವೇ? ಅಯ್ಯೋ ಸರ್, ನಿಮ್ಮ ಮನೇಲಿ ಯಾರಿಗೂ ಹಾರ್ಟ್ ಅಟ್ಯಾಕ್ ಆಗಿಲ್ವಾ ಅಂತ? ನಿಮ್ಮ ಮನೇಲಿ ಯಾರಿಗೂ ಸಮಸ್ಯೆ ಆಗಿಲ್ವಾ? ಏನ್ ಸಮಸ್ಯೆ? ಹೃದಯ ಸಂಬಂಧಿ ಕಾಯಿಲೆಗಳದ್ದು ಆ ಥರದ್ದು ಯಾವುದು? ಓಕೆ, ಯಾರು ಗೆಲ್ಬಹುದು ಸರ್ ನಿಮ್ಮ ಕಡೆ? ನಮ್ಮ ಕಡೆ ಏನು ಕಾಂಗ್ರೆಸ್. ಕಾಂಗ್ರೆಸ್. ಯಾಕೆ ಸರ್ ಕಾಂಗ್ರೆಸ್? ಯಾಕೆ ಅಂದ್ರೆ ಏನು ಹೇಳಿ, ರೀಸನ್ ಇರಬೇಕು. ಏನಕ್ಕೆ ರೀಸನ್ ಅಂದರೆ ಬಿಕಾಸ್ ಸರ್ಕಾರ ಇದ್ದಾಗ ಸ್ಟಾರ್ಟಿಂಗ್ ನಾನು ಇಂಡಿಪೆಂಡೆಂಟ್ ಆದಾಗ್ಲಿಂದಾನು ಅದೇ ಇದ್ದಿದ್ದು. ಆವಾಗಿಂದ ಇಂಡಿಯನ್ GDP ಸ್ವಲ್ಪ ಇಂಪ್ರೂವ್ ಇತ್ತು ಇವಾಗ. ಈಗ ಇಂಡಿಯಾ ಎಕನಾಮಿಯಲ್ಲಿ 5th ಪ್ಲೇಸ್ ಅಲ್ಲಿ ಇದೆ. ನೀವೇ ನೋಡಿ, ಕಾಂಗ್ರೆಸ್ ಇದ್ದಾಗ ಏನು ಇದರಲ್ಲಿತ್ತು, ಏನು ಪೊಸಿಷನ್ ಅಲ್ಲಿ ಇತ್ತು ಎಕಾನಮಿಯಲ್ಲಿ? ಕಾಂಗ್ರೆಸ್ ಇದ್ದಾಗ 11ನೇ ಪ್ಲೇಸ್ ಅಲ್ಲಿ ಇತ್ತು. ಆದ್ರೂ 5th ಪ್ಲೇಸಿಗೆ ಬಂದಿದ್ದೀವಿ. ಆದ್ರೂ ಬಟ್ ಎಲ್ಲರಿಗೂ ಕಷ್ಟ ಇದೆ ಅಲ್ಲ. ಅಲ್ಲ, ಈಗ ಎಲ್ಲರೂ ಮೋದಿ ಮೋದಿ ಅಂತಿದ್ದಾರೆ, ನಿಮ್ಗೆ ಇಷ್ಟ ಇಲ್ವಾ ಮೋದಿ? ಇನ್ನೊಂದೇನಂದ್ರೆ ಸರ್ಕಾರ ಯಾವುದೇ ಇರಲಿ ವರ್ಕ್ ಮಾಡಬೇಕು ಎಲ್ಲರಿಗೂ. ರಿಲಿಜಿಯನ್ ಸಪ್ರೇಟ್ ಮಾಡಿ ಇವಾಗ ಅವರು ಅದರಲ್ಲಿ ಜಾಸ್ತಿ ಕೊಡ್ತಾವ್ರೆ, ಅದಿರಬಾರದು. ಯಾವ ರಿಲಿಜಿಯನ್ ಸಪ್ರೇಟ್ ಮಾಡಿದ್ರು? ಹೇಳ್ತಿರೋದು ಜಸ್ಟ್ ಈಗ ನೋಡಿ, NRC NPR ಇದೆಲ್ಲ ಮಾಡಿ ಮಾಡ್ತಾವ್ರೆ. ಅದು ಪೌರತ್ವ ಕೊಡೋದು ಕಿತ್ಕೊಳ್ಳೋದಲ್ಲ. ಕೊಡೋದಲ್ಲ, ಬಟ್ ಅದು ಡಿಫ್ರೆನ್ಸ್ ಅದು ಎಲ್ಲ. ಒಂದು ರಿಲಿಜನ್ಗೆ ಒಂದು ಈ ಥರ ಮಾಡಬೇಕು ಥರ, ಅದು ಇನ್ನು ಸ್ವಲ್ಪ ಇದು ಕಾಣುತ್ತೆ. ಅದು NRC CAA ಬಗ್ಗೆ ಜನರಿಗೆ ರಾಂಗ್ ಅಸಂಪ್ಷನ್ ಇದೆ ಅಂತ ಹೇಳ್ತಾರೆ. ಏನು NRC CAA ಅಂದ್ರೆ ಗೊತ್ತಾ? ನಾವಿಲ್ಲಿರೋಕ್ಕೆ ಪ್ರೂಫ್ ಮಾಡಿ ಅಂತಾರೆ, ಐಡೆಂಟಿಟಿ ಕೊಡಿ ಅಂತಾರೆ. ಅದು ಮೊದಲಿಂದಾನು ಇದೀವಲ್ಲ, ಅದಕ್ಕೆ ಎಲ್ಲ IDs ಪ್ರೂಫ್ ಎಲ್ಲ ಪಕ್ಕಾ ಇದೆ. ನಿಮ್ಮ ಹತ್ರ ಆಧಾರ್ ಕಾರ್ಡ್ ID ಕಾರ್ಡ್ ಏನು ಇಲ್ವೇ? ರನ್ನಿಂಗ್ ಇದೆ. ಮತ್ತೆ ಯಾಕೆ ಹೆದರ್ತೀರಿ? ಹೇಳೋದು ಹೆದರೋದೇನಿಲ್ಲ. 2014ಕ್ಕೂ ಬಿಫೋರ್ 2014 ಇದೆಯಲ್ಲ, ಅದಾದ ನಂತರದ್ದು ಕೌಂಟ್ ಆಗಲ್ಲ ಅಂತ. ಓಕೆ, ಈಗ ಯಾರಿಗೆ ಹಾಕ್ತೀರಿ ಓಟು? ಯಾರು ಒಂದೇ ಪಾರ್ಟಿ ಸರ್, ಕಾಂಗ್ರೆಸ್ ಬಿಟ್ಟು ಬರಲ್ಲ ಅಲ್ಲ ನೀವು ಮುಸಲ್ಮಾನರು? ಬಿಕಾಸ್ ಏನಂದ್ರೆ ಒಂದು ಅಡಿಕ್ಟ್ ಅದು. ಯಾವಾಗ ಇಂಡಿಯಾ ಇಂಡಿಪೆಂಡೆಂಟ್ ಆಯ್ತು ಆವಾಗ್ಲಿಂದಾನು ಅದೇ ಪಾರ್ಟಿ ಇದೆ ಅಲ್ವಾ, ಅವಾಗ್ಲಿಂದಾನು ಅದೇ ಸಿಟ್ಟು. ಬಟ್ ನೀವು ನೋಡಿ, ಕಾಂಗ್ರೆಸ್ ಇದ್ದಾಗ ಯಾಕೆ ಕಾಂಗ್ರೆಸ್ ಇಂದ ಏನು ಬದಲಾವಣೆ ಮಾಡಕ್ ಆಗ್ಲೇ ಇಲ್ವಲ್ಲ ಮುಸಲ್ಮಾನರಿಗೆ? ಪಾಪ ಈಗಲೂ ಕೂಡ ಹುಡುಗರು ಪಂಚರ್ ಶಾಪ್ ಅಲ್ಲಿ ಕೆಲಸ ಮಾಡ್ತಾರೆ, ಈಗಲೂ ಕೂಡ ಚೈಲ್ಡ್ ಲೇಬರ್ ಇದೆ. ಅಂದ್ರೆ ಅದು ಹೋಮ್ ಮೇಲೆ ಎಜುಕೇಶನ್ ಹೋಗುತ್ತೆ, ಮನೆಯಿಂದ ಅವ್ರವರಲ್ಲಿ ಇರಬೇಕು ಎಜುಕೇಶನ್ ತಗೊಳ್ಳೋದು. ಬಟ್ ಇವಾಗ ಈ ಜನರೇಷನ್ ಅಲ್ಲಿ ಏನಂದ್ರೆ ನಮ್ಮ ಇದ್ರಲ್ಲೂ ರಿಲಿಜನ್ ಅಲ್ಲಿ ಎಜುಕೇಶನ್ಗೆ ಫೋಕಸ್ ಕೊಡ್ತಾರೆ. ತುಂಬಾ ಅಪ್ಡೇಟ್ ಆಗ್ಬೇಕು ಮುಸಲ್ಮಾನರು ಅಲ್ವಾ? ಇದೆ, ಅಪ್ಡೇಟ್ ಕೊಡ್ಬೇಕು. ವೆಲ್, ಥ್ಯಾಂಕ್ ಯು. ಓಕೆ, ಬನ್ನಿ, ಇಲ್ಲೊಂದು ಅಂಗಡಿ ಇದೆ, ಬನ್ನಿ ಸರ್. ಯಾರು ಗೆಲ್ತಾರೆ? DK ಅವ್ರದ್ದು ಗೆಲ್ತಾರೆ. DK ಸುರೇಶ್ ಗೆಲ್ತಾರೆ. ಯಾಕೆ ಸರ್ DK ಸುರೇಶ್? ಎಲ್ಲರೂ ಡಾಕ್ಟ್ರು ಅಂತವ್ರೆ.
ಯಾವ ಡಾಕ್ಟ್ರು? ಡಾಕ್ಟರ್ ಮಂಜುನಾಥ್ ಬಿಜೆಪಿ. ಬಿಜೆಪಿಗೆ ಇಲ್ಲಲ್ಲ. ಬಿಜೆಪಿ ಗೆಲ್ಲಲ್ಲ. ಯಾಕೆ ಸರ್? ಏನು ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಯಾರು ಇಷ್ಟು ವರ್ಷದಿಂದ ಯಾರು ಬಂದಿಲ್ಲ ಬಿಜೆಪಿ ಇಲ್ಲಿ ಸೀಟು. ಓಕೆ, ಬಿಜೆಪಿ ಗೆದ್ದಿದ್ದು ಇತಿಹಾಸ ಇದೆ ಸರ್. ಎಂ ಶ್ರೀನಿವಾಸ್ ಅಂತ ಗೆದ್ದಿದ್ರು. ಅವ್ರೊಬ್ಬರನ್ನ ಬಿಟ್ಟರೆ ಬೇರೆ ಯಾರು ಗೆದ್ದಿರಲಿಲ್ಲ ಬಿಜೆಪಿಯಿಂದ. ಅವರು ಕೆಲಸ ಮಾಡಿರ್ಬೇಕು, ಅದಕ್ಕೆ ಗೆದ್ದಿದ್ದೆ. ನನ್ನ ಆದ್ಮೇಲೆ ನಾನು ಓಟ್ ಆಗುವಾಗಿಂದ ಯಾರು ಬಿಜೆಪಿ ಬಂದಿಲ್ಲ. ಎಲ್ಲ ದಳ ಬರ್ತಾ ಇತ್ತು, JDS ಮತ್ತೆ ಕಾಂಗ್ರೆಸ್. ಓಕೆ, ಈಗ ದಳ ಮತ್ತೆ ಬಿಜೆಪಿ ಎರಡು ಒಂದೇ. ಯಾರಿಗೆ ಹಾಕ್ತೀರಿ ಹಾಗಿದ್ರೆ? ಯಾರು ನೋಡೋಣ ಮುಂದೆ ಯಾರು ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ ಯಾವ ಓಟ್ ಹಾಕ್ತೀವಿ. DK ಸುರೇಶ್ ಮಾಡಿದಾರ ಕೆಲಸ? ಮಾಡಿದಿರ್ತಾರಲ್ವ, ಅದು ಚೆನ್ನಾಗೈತೆ, ಮಾಡ್ಕೊಡ್ತಾರೆ. ಓಕೆ, ವೆಲ್, ಯಾರು ಗೆಲ್ತಾರೆ ಬ್ರದರ್? DK. ಓಕೆ, ಯಾಕೆ? ಇವ್ರು ಒಳ್ಳೆ ಇದು ಮಾಡ್ತದೆ. ಮೋದಿ ಅವ್ರು PM ಆಗೋದು ಬೇಡವಾ? ಇವ್ರು ರಾಹುಲ್ ಗಾಂಧಿ ಆಗ್ತದಲ್ಲ PM. ಬನ್ನಿ, ರೇಷ್ಮೆ ಮಾರುಕಟ್ಟೆಯಲ್ಲಿರುವಂಥ ವ್ಯಾಪಾರಿಗಳನ್ನು ಮಾತಾಡ್ಸೋಣ. ಓಕೆ, ಯಾರು ಗೆಲ್ತಾರೆ ಸರ್ ಎಲೆಕ್ಷನ್ ಅಲ್ಲಿ? DK ಸುರೇಶ, ಡಾಕ್ಟ್ರಾ? DK ಸುರೇಶ್ ಸರ್. DK ಸುರೇಶ್. ಓಕೆ, ಯಾರು ಗೆಲ್ಬಹುದು ಸರ್? DK ಸುರೇಶ್. DK ಸುರೇಶ್. ನಿಮ್ಗೆ ಯಾರು ಬರ್ಬೇಕು? DK ಸುರೇಶ. ಮನ್ಸಿಂದ ಹೇಳ್ತಿದ್ದೀರಾ? ಅಂದ್ರೆ ನಮ್ಮ ಆ ಪಕ್ಷದವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಓ, ನೀವು ಬಿಜೆಪಿ ಅವರು? ಕೆಲಸ ಮಾಡ್ತಾರೆ. ಮತ್ತೆ ಮೋದಿಯವರು ಒಳ್ಳೆ ದೇಶ ರಕ್ಷಣೆಗೆ ಚೆನ್ನಾಗಿದ್ದಾರೆ. ನಮ್ದು ಕಾಂಗ್ರೆಸ್ ಬರಬೇಕು. ಕಾಂಗ್ರೆಸ್. ಯಾಕೆ ಸರ್? ನಮಗೆ ಹಿಂದುಳಿದ ಜನಕ್ಕೆ ನಮಗೆ ಕಾಂಗ್ರೆಸ್ ಬೇಕು. ಹಿಂದುಳಿದ ಜನಕ್ಕೆ ಕಾಂಗ್ರೆಸ್ ಬೇಕು. ಓಕೆ, ಏನು ಮಾಡಿದ್ದಾರೆ ಹಿಂದುಳಿದ ಜನಕ್ಕೆ? ಹಿಂದುಳಿದ ಜನಕ್ಕೆ ಅವರು ಮಾಡೋ ಕರ್ತವ್ಯಗಳು ಮಾಡಿದ್ದಾರೆ. ನಾವು ಎಲ್ಲ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ, ಅವರು ಮಾಡೋ ಕರ್ತವ್ಯಗಳು ಮಾಡಿದ್ದಾರೆ. ಇಲ್ಲಿ DK ಸುರೇಶ್ ಮತ್ತೆ ಡಾಕ್ಟರ್ ಮಂಜುನಾಥ್ ಇದ್ದಾರೆ. ಯಾರು ಗೆಲ್ಬೇಕು? ಡಾಕ್ಟರ್ ಮಂಜುನಾಥ್ ಬರಬೇಕು, ಒಳ್ಳೆ ಕೆಲಸ ಮಾಡಿ. ಯಾರು ಗೆಲ್ಬೇಕು ಸರ್? ಯಾರಿಗೆ? ನಮ್ಗೆ ಯಾರು ಗೆದ್ರೆ ಏನು, ನಾವು ಕಷ್ಟಪಡೋದು ನಮ್ಗೆ ಇಕ್ಕೋದಿಲ್ಲ. ವೋಟ್ ವೇಸ್ಟ್ ಮಾಡಬೇಡಿ. ಓಟ್ ಯಾಕೆ ವೇಸ್ಟ್ ಮಾಡ್ಬಿಡ್ತಾರೆ? ಯಾರಿಗಾರ ಒಂದು ಹಾಕ್ತಾರೆ. ಓಟ್ ವೇಸ್ಟ್ ಮಾಡಕೈತದೆ. ಯಾರು ಗೆಲ್ಬೇಕು ಹೇಳಿ? ರಾಹುಲ್ ಗಾಂಧಿ ಗೆದ್ರೆ ಒಳ್ಳೇದು. ಇವಾಗ 10 ವರ್ಷದಲ್ಲಿ ಎಲ್ಲ ಉಲ್ಟಾ ಸೀದಾ ಆಗ್ಬಿಟ್ಟೈತೆ. ಏನಾಗಿದೆ? ಎಲ್ಲ ಮಾರ್ತಾ ಇದಾರಲ್ಲ. ಏನ್ ಮಾರಿದ್ದಾರೆ? ಏನ್ ಮಾಡಿಲ್ಲ. ದೇಶ ಅರ್ಧ ಮುಕ್ಕಾಲು ಹೊಂಟೋಗ್ಬಿಟ್ಟೈತೆ. ಹೌದಾ? ಅಕ್ಯುರಸಿ ಎಲ್ಲ ಹೊಂಟೋಗ್ಬಿಟ್ಟೈತೆ. GDP ಯಾರಿಗೆ ಯಾವ ಮೂಲೆಗೆ ಹೋಗೈತೆ? ಎಕನಾಮಿಕಲಿ 5th ಪ್ಲೇಸ್ ಅಲ್ಲಿ ಇದೆ ಇಂಡಿಯಾ. ಇಂಡಿಯಾ ಇರೋದು ಬರೀ ಮಾತ್ರ ಹೆಸರಿಗೆ ಇರೋದು, ಬೇರೆ ಏನು ಉದ್ದೇಶ ಇಲ್ಲ. ಬರೀ ಶೈನಿಂಗ್ ಅದು. ಒಳಗಡೆಯಿಂದ ಎಲ್ಲ ಕೊರ್ಕಲಾಗ್ಬಿಟ್ಟೈತೆ. ಎಕನಾಮಿಕಲಿ 5th ಪ್ಲೇಸ್ ಅಲ್ಲಿ ಇದೀವಿ. ಅದೈತೆ ಅದು. ರಾಹುಲ್ ಗಾಂಧಿ ಬರಬೇಕು, ಸರ್ಕಾರ ಚೇಂಜ್ ಮಾಡಬೇಕು ಈ ಸರಿ. ಬರ್ತಾರೆ ಅಂತ ಅನ್ಸುತ್ತಾ ನಿಮ್ಗೆ? ಖಂಡಿತ ಬರ್ಲೇ ಹೋಗ್ಲಿ. ನಮ್ಮ ಒಟ್ಟು ರಾಹುಲ್ ಗಾಂಧಿಗೆ ಅದು ಮೋದಿ. ಏನಕ್ಕೆ ಮೋದಿ? ಏನಕ್ಕೆ ಮೋದಿ ಅಂದ್ರೆ ಭಾರತಕ್ಕೆ ಒಂದು ಗೌರವ ತಂದು ಕೊಟ್ಟಿದ್ದಾರೆ. ದೇಶ ಮರ್ತವ್ರೆ ಅಂತವ್ರು? ಏನು ಇಲ್ಲ, ದೇಶ 5ನೇ ಪ್ಲೇಸಿಗೆ ತರ್ತಾರೆ ನೋಡಿ. ರಾಹುಲ್ ಗಾಂಧಿ ಕುಂಭಕ್ಕೆ ಕೊಡ್ತಾ ಇದಾರೆ. ರಾಹುಲ್ ಗಾಂಧಿ ಹೋಗಿ ವಿದೇಶದೆಲ್ಲ ಭಾರತನ ತೆಗಳ್ತಾರೆ. ಮೋದಿ ಬರ್ಲೇಬೇಕು, ಮೋದಿ ಬಂದೇ ಬರ್ತಾರೆ. ಹೊರದೇಶದವರೆಲ್ಲ ನಮಸ್ಕಾರ ಮಾಡ್ತಾರೆ ಮೋದಿ ಬಂದ ಅಧ್ಯಕ್ಷರು. ಅದು ಎಲ್ಲರೂ ಬಿಡ್ರಿ ಈಗ ಮೋದಿ ಬಂದೇ ಬರ್ತಾರೆ. ಮೋದಿ ಅಂತ ಜೊತೆಗೆ ಮಕ್ಕೆ ಕ್ಯಾಮ್ರಾ ತಗೊಂಡೋಗಿ ಅವ್ರು ಮಕ್ಕೆ ಇರ್ತಾರೆ. ಇವರೆಲ್ಲ ಮೋದಿ ಫೇವರ್ ರೀ, ಅದಕ್ಕೆ ಸಲುವಾಗಿ. ಹೌದು ಸರ್, ದೇಶ ಚೆನ್ನಾಗಿರ್ಬೇಕು ಅಂದ್ರೆ ಮೋದಿ ಬರ್ಬೇಕು. ದೇಶ ಚೆನ್ನಾಗಿರ್ಬೇಕು. ಯಾರು ಗೆಲ್ಬಹುದು ಸರ್ ಎಲೆಕ್ಷನ್ ಅಲ್ಲಿ? ಕಡೆ ಎಲ್ಲ ಬಿಜೆಪಿನೇ ಜಾಸ್ತಿ ಸರ್. ಬಿಜೆಪಿನೇ ಜಾಸ್ತಿ. ಕಾಂಗ್ರೆಸ್ಗೆ ಹಾಕಲ್ವೇ? ಇಲ್ಲ ಸರ್, ಯಾಕೆ? ನಮಗೆ ಮೋದಿನೇ ಬರ್ಬೇಕು ಸರ್. ಮೋದಿ ಬರ್ಬೇಕು. ಯಾರು ಬರ್ಬೇಕು ಸರ್? ಮೋದಿಜಿ. ಮೋದಿಜಿ. ಯಾಕೆ ಮೋದಿಜಿ? ನಮಗೆ ಒಳ್ಳೇದಾಗ್ತದೆ ಅಂತ. ಅಲ್ಲಿ ಯಾರೋ ಕಾಂಗ್ರೆಸ್ ರಾಹುಲ್ ಗಾಂಧಿ ಬೇಕು ಅಂತಿದ್ರಪ್ಪ. ಅವ್ರಿಗೆ ಅವ್ರ ಇಷ್ಟ, ನಮಗೆ ಮೋದಿಜಿ ಇಷ್ಟ. ಏನ್ ಮಾಡಿದ್ದಾರೆ ಮೋದಿಜಿ? ರೈತರಿಗೆ ಒಳ್ಳೆ ಉಪಯೋಗ ಆಯ್ತು ಬಂದು. ದೇಶನ್ ಮಾರಿದ್ದಾರೆ ಮೋದಿ ಅಂತಾರಪ್ಪ. ನಮಗೆ ದೇಶ ಏನು ಉಳಿಸ್ತಾರಂತ ನಂಬಿಕೆ ಐತಿ. ಓಕೆ ಓಕೆ ಡನ್. ದೇಶ ಉಳಿಸ್ತಾರೆ, ಹಾಗಾಗಿ ಮೋದಿ ಬರಲಿ ಅಂತ. ಹೇಳಿ ಸರ್, ಯಾರು ಗೆಲ್ತಾರೆ ಎಲೆಕ್ಷನ್ ಅಲ್ಲಿ? ನಮ್ಮ ಮೋದಿ ಬಂದ್ರೆ ಪಾಡ್ರಿ. ಮೋದಿ ಬಂದ್ರೆ ಒಳ್ಳೇದಾ? ಹೆಂಗ್ ಒಳ್ಳೇದು? ಹೆಂಗೆ? ದೇಶ ಉಳಿತೈತಿ, ಹಿಂದೂ ರಾಷ್ಟ್ರ ಅನ್ನೋದಾಗಿ ಉಳಿದಿರ್ತೈತಿ. ಭಾರತ ಹಿಂದೂ ರಾಷ್ಟ್ರ ಆಗ್ಬೇಕು ಅಂತ? ಇಲ್ಲ ಅಂದ್ರೆ ಹೋಗ್ಬೇಕು ನಾವು. ಈಗ ಹಿಂದೂ ರಾಷ್ಟ್ರನೇ ಭಾರತ? ಇಲ್ಲ, ಆಗಲ್ಲ. ಅದೇ ಹೆಂಗಾಕತಿ? ಈಗ ಹಿಂದೂ ರಾಷ್ಟ್ರನೇ ರೀ. ಆಗಲ್ರಿ, ಅದೇ ಹೆಂಗಾಕತಿ? ಮೋದಿ ಬಂದ್ರೆ ಆಕತಿ. ಮೋದಿ ಬಂದ್ರೆ ಹಿಂದೂ ರಾಷ್ಟ್ರ ಆಗುತ್ತೆ. ಓಕೆ, ಅನೌನ್ಸ್ ಮಾಡ್ತಾರೆ ಅಂತ ಅನ್ಸುತ್ತಾ? ಅನೌನ್ಸ್ ಮಾಡ್ತಾರ. ಎಲೆಕ್ಷನ್ ಹವಾ ಜೋರಾಗಿದ್ದಂತೆ ಕಾಣಿಸ್ತಾ ಇದೆ. ಸೊ ಇದು ರೇಷ್ಮೆ ಮಾರುಕಟ್ಟೆ ಘಮ ಅಂತಿದೆ. ಓಕೆ, ಯಾರು ಗೆಲ್ತಾರೆ ಸರ್ ಎಲೆಕ್ಷನ್ ಅಲ್ಲಿ? ಕಾಂಗ್ರೆಸ್. ಕಾಂಗ್ರೆಸ್. DK ಸುರೇಶ್ ಇಲ್ಲಿ. DK ಸುರೇಶ್. ಓಕೆ, ಏನಕ್ಕೆ DK ಸುರೇಶ್? ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಸೌಲಭ್ಯ ಡಾಕ್ಟರ್ ಕೊಡ್ತಾರೆ. ಮಂಜುನಾಥ್ ಇದ್ದಾರೆ ಸರ್ ಬಿಜೆಪಿಯಿಂದ, ಅವರು ಬೇಡವೆ? ಸರ್, ಯಾರಿದ್ರೆ ಏನು ಇಲ್ಲ, ನಮಗೆ ಕೆಲಸ ಮಾಡಬೇಕು. ಗ್ರೌಂಡ್ನಲ್ಲಿ ಹಿಡ್ದು ಕೆಲಸ ಮಾಡಬೇಕು. ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಯಾರ ಇರಲಿ, ಪಕ್ಷ ಕೆಲಸ ಮಾಡೋದು ಇರಬೇಕು ಅಷ್ಟೇ. ಹೇಳಿ ಸರ್. 4 ಗ್ಯಾರಂಟಿ ಕೊಟ್ಟವ್ರೆ ಅವರು, ಅದಕ್ಕೆ ಕೆಲಸ ಮಾಡ್ತಾವ್ರೆ.
ಮುಂದೇನು ಅವರೇ ಬಂದು ಕೆಲಸ ಮಾಡಬೇಕಂತ ನಮ್ಮದು ಅಭಿಪ್ರಾಯ ಹೇಳ್ಕೊತಾ ಇದ್ದೀವಿ. ಓಕೆ, ಈಗ ಗ್ಯಾರಂಟಿಯಿಂದ ತುಂಬಾ ಹೊರೆ ಆಗ್ತಾ ಇದೆ, ಸಾಲ ಜಾಸ್ತಿ ಆಗ್ತಿದೆ ರಾಜ್ಯದ್ದು ಅಂತ ಹೇಳ್ತಿದ್ದಾರೆ. ಯಾರು ಹೇಳ್ತಾ ಇದ್ದಾರೆ? ಜನ ಎಲ್ಲರೂ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು. ಎಲ್ಲ ತೀರಿಸ್ತಾರ ಅವರೇನೆ. ಎಲ್ಲ ಕೊಟ್ಟಿ ಸಾಲ ಮಾಡ್ತಾವ್ರೆ. ಸೆಂಟ್ರಲ್ನಲ್ಲಿ ಏನು ಕೊಡದೆ ಸಾಲ ಮಾಡೋರು. ಅದಕ್ಕೇನಂತೀರಾ ನೀವು? ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಏನು ಕೊಡದೆ ಪಬ್ಲಿಕ್ಗೆ ಏನು ಫೆಸಿಲಿಟಿ ಇಲ್ಲದೆ ಸಾಲ ಮಾಡೋರು. ಇಲ್ಲಿ ಕೊಟ್ಟಿ ಪಬ್ಲಿಕ್ ತಿನ್ಸಿ ಸಾಲ ಮಾಡ್ತಾವ್ರೆ. ಇರ್ಲಿ ಬಿಡಿ. ಏನು ಕೊಟ್ಟಿದ್ದಾರೆ ಇಲ್ಲಿ? 5 ಗ್ಯಾರಂಟಿ ಕೊಟ್ಟಿದಲ್ಲ ಸರ್, ಎಲ್ಲ ಆಗ್ತಾ ಇದೆ ಅಲ್ಲ. ಇಲ್ಲ, ಹೆಣ್ಮಕ್ಳು ಅಕೌಂಟಿಗೆ ದುಡ್ಡೇ ಬಂದಿಲ್ಲ ಅಂತಾರೆ. ಬರ್ತಾ ಇದೆ ಅಲ್ಲ ಸರ್. ಈಗ ಮಾತಾಡಿಸ್ಕೊಂಡು ಬಂದೆ ಸರ್, ಬಂತಿಲ್ಲ. ಕೆಲವ್ರಿಗೆ ಬರ್ತಾ ಇಲ್ಲ, ಕೆಲವ್ರಿಗೆ ಬರ್ತಾ ಇದೆ. ಯಾಕಂದ್ರೆ ಅದು ಸಿಸ್ಟಮ್ನಲ್ಲಿ ಪ್ರಾಬ್ಲಮ್ ಆಗ್ಬಿಡ್ತದಲ್ವಾ. ಕೋಟ್ಯಾನ್ ಜನ. ದೇಶ ಸುಭದ್ರವಾಗಿರ್ಬೇಕು ಅಂದ್ರೆ ಮೋದಿ ಅವ್ರು ಬರಬೇಕು ಅಂತಾರೆ. ಅದ್ರ ಬಗ್ಗೆ ಏನು ಹೇಳಕ್ಕಾಗಲ್ಲ. ಅದು ಸೆಂಟ್ರಲ್ನಲ್ಲಿ ಏನಾಗುತ್ತೆ ಏನೋ ಇಲ್ಲ ನಾವು ಹೇಳಕ್ಕಾಗಲ್ಲ. ರಾಮನಗರದಲ್ಲಿ ಕಾಂಗ್ರೆಸ್ DK ಸುರೇಶ್. ಯಾರು ಗೆಲ್ತಾರೆ ಎಲೆಕ್ಷನ್ ಅಲ್ಲಿ? ಯಾರು ಗೆಲ್ತಾರೆ ಗೊತ್ತಿಲ್ಲ. DK ಸುರೇಶ ಮತ್ತೆ ಡಾಕ್ಟರ್ ಮಂಜುನಾಥ್. ಏನಕ್ಕೆ ಡಾಕ್ಟರ್ ಮಂಜುನಾಥ್? ಅದು ಸ್ವಲ್ಪ ಜನದ ಬಗ್ಗೆ ಸ್ವಲ್ಪ ಮಿತ ನೋಡಿ ಅದು ಆಯ್ತು. ಕೆಲಸ ಮಾಡೋದು ಒಳ್ಳೇದು ಕೆಲಸ ಮಾಡೋದು. ಯಾರು ಒಳ್ಳೇದು ಕೆಲಸ ಮಾಡ್ತಾರೋ ಅವರಿಗೆ ಚಲೋ ಅಂತಂಬ ಅವರು. ಓಕೆ, ಪ್ರಧಾನ ಮಂತ್ರಿ ಯಾರಾಗಬೇಕು? ಮೋದಿನ ರಾಹುಲ್ ಗಾಂಧಿನ? ಮೋದಿ. ಏನಕ್ಕೆ ಮೋದಿ? ಮೋದಿ ನಮ್ಮ ದೇಶಕ್ಕೆ ಒಳ್ಳೇದು ಮಾಡ್ತಾರ. ಏನು ಒಳ್ಳೇದು ಮಾಡಿದ್ದಾರೆ? ಒಳ್ಳೇದಿಗೆ ಮುಂದೆ ಮಾಡ್ಬೋದು, ಇನ್ನೂ ಮಾಡ್ಯಾರ, ಯಾಕೆ ಮಾಡಿಲ್ಲ? ಏನೇನಾಗೈತೆ ಹೇಳಿ. ಎಲ್ಲಾನು ಜನ ಸ್ಲಾಕ್ ಅವರು ಸ್ವಲ್ಪ ಚಿಂತನೆ ಮಾಡ್ತಾರ, ಮತ್ತೊಬ್ಬರು ಚಿಂತನೆ ಮಾಡಂಗಿಲ್ಲ. ಮನಿ ಸ್ಲಾಕ್ ಅಷ್ಟೇ ಚಿಂತನೆ ಮಾಡೋದು. ಓಕೆ ವೀಕ್ಷಕರೇ, ಇದಿಷ್ಟು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಜನಾಭಿಮತ. ಡಾಕ್ಟರ್ ಮಂಜುನಾಥ್ ಬಿಜೆಪಿಯಿಂದ, ಅಂದರೆ ಮೈತ್ರಿ ಅಭ್ಯರ್ಥಿ, JDS ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿ. ಮತ್ತೊಂದು ಕಡೆ DK ಸುರೇಶ್ ಕೂಡ ಇದ್ದಾರೆ. DK ಸುರೇಶ್ಗಿಂತ ಹೆಚ್ಚಾಗಿ ಡಾಕ್ಟರ್ ಮಂಜುನಾಥ್ ಅವರ ಕಡೆ ಒಲವು ಇದ್ದಂತೆ ಕಾಣಿಸ್ತಾ ಇದೆ. ಸೊ ಒಟ್ಟಾರೆಯಾಗಿ ನೋಡೋಣ ಚುನಾವಣೆಯಲ್ಲಿ, ಯಾಕೆಂತಂದರೆ ಜನರ ಅಭಿಪ್ರಾಯಗಳೇನಿರುತ್ತೆ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಎಲೆಕ್ಷನ್ ಹತ್ರ ಬಂದಾಗ ಅಭಿಪ್ರಾಯಗಳು ಚೇಂಜ್ ಆಗುವಂಥ ಸಾಧ್ಯತೆಗಳಿದೆ. ಬಟ್ ಒಟ್ಟಾರೆಯಾಗಿ ಈಗ ಇರುವಂತಹ ಆಟ್ ಪ್ರೆಸೆಂಟ್ ಚಿತ್ರಣ ನೋಡಿದರೆ ಡಾಕ್ಟರ್ ಮಂಜುನಾಥ್ ಅವರ ಕಡೆ ವೇವ್ ಇದ್ದಂತೆ ಕಾಣಿಸ್ತಾ ಇದೆ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ರಾಮನಗರದಿಂದ.